ಬಂಗಾರಪೇಟೆಯ ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಅಂಕಂಡಹಳ್ಳಿಯಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಮನೆ ನಿರ್ಮಾಣ ಮಾಡಿದ್ದು, ಈಗ ಶಿಥಿಲಾವಸ್ಥೆಯಲ್ಲಿ ಇರುವ ಮನೆಯ ಛಾವಣಿ ಕೆಡವಿ ನೂತನವಾಗಿ ನಿರ್ಮಾಣ ಮಾಡಲು ಎಲ್ಲಾ ಸಿದ್ಧತೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿರವರು ಏಕಾಏಕಿ ನಿರ್ಮಾಣ ಮಾಡಬಾರದು ಅಂತ ತಿಳಿಸಿದ್ದಾರೆ. ಸೂಕ್ತ ದಾಖಲೆಗಳಿದ್ದರೂ ನಿರ್ಮಾಣಕ್ಕೆ ಪಂಚಾಯಿತಿಯ ಹಾಗೂ ದೊಡ್ಡ ಅಂಕಂಡಹಳ್ಳಿ ಗ್ರಾಮದ ಕೆಲವರು ಅಡ್ಡಪಡಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪುಟ್ಟಣ್ಣಯ್ಯ ಬನದ ವೆಂಕಟೇಶ್ ಆರೋಪಿಸಿದರು. ಇಂದು ಬಂಗಾರಪೇಟೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ದೊಡ್ಡ ಅಂಕಂಡಹಳ್ಳಿ ಗ್ರಾಮದ ರತ್ನಮ್ಮ ಎಂಬುವವರಿಗೆ ಸೇರಿದಂತಹ ಖಾತೆ ನಂಬರ್ 59 ಮನೆಯ ಅಳತೆ 50x40 ಹಳೆಯ ಮನೆಯ ಮೇಲ್ಛಾವಣಿ ಶಿಥಿಲಾವಸ್ಥೆಯಲ್ಲಿದ್ದ ಕಾರಣ 2 ತಿಂಗಳ ಹಿಂದೆ ಮನೆಯ ಮೇಲ್ಛಾವಣಿ ನಿರ್ಮಾಣ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿನಾಕಾರಣ ಕೆಲ ಗ್ರಾಮಸ್ಥರು ಅಡ್ಡಪಡಿಸಿದ್ರಿಂದ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದರೂ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೆ ಅವರು ನಿಮ್ಮ ಖಾತೆ ಸಂಖ್ಯೆ 100 ಅಂತ ತಿಳಿಸಿದ್ದಾರೆ. ನಮ್ಮ ಬಳಿ ಮೂಲ ದಾಖಲೆಗಳಲ್ಲಿ ಖಾತೆ ಸಂಖ್ಯೆ 59 ಅಂತ ನಮೂದಿಸಲಾಗಿದ್ದು, ಅದನ್ನು ಕೇಳಿದ್ರೆ ಪಿಡಿಒ ಹಾರಿಕೆ ಉತ್ತರ ನೀಡುತ್ತಾರೆ. ಹಾಗಾದ್ರೆ ಅವರು ಸಹ ಈ ಒಂದು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎಂಬಂತ ಸಂಶಯವಿದೆ. 2001-2002ರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಮಾಡಿಕೊಟ್ಟಂತಹ ಖಾತೆ ಸಂಖ್ಯೆ 59 ಈಗ ಹೇಗೆ ಬದಲಾಗುತ್ತೆ? ಭೂಮಾಫಿಯಾ ಕಪಿಮುಷ್ಟಿಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಅಂಕಂಡಹಳ್ಳಿ ಗ್ರಾಮದ ಬಡ ರೈತ ಕುಟುಂಬದ ರತ್ನಮ್ಮರವರ ಮನೆ ನಿರ್ಮಾಣ ಮಾಡಲು ಅನುಮತಿ ಕಲ್ಪಿಸಿಕೊಡಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬನವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾಗುಂದಿ ರತ್ನಮ್ಮ, ಶಶಿಕುಮಾರ್ ಹಾಗೂ ಇತರರು ಹಾಜರಿದ್ದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಅಶ್ವಥಪ್ಪನ ಮಗ ನಮ್ಮದು ದೊಡ್ಡಂಗಂಡಹಳ್ಳಿ 500 ಹೊಸಹಳ್ಳಿ ಪೋಸ್ಟ್ ಅಂದರೆ 500 ಹೊಸಹಳ್ಳಿ ಪಂಚಾಯಿತಿ. ನಾವು ಸುಮಾರು ಅಂದರೆ ಒಂದು 3 ತಿಂಗಳ ಹಿಂದೆ ಮನೆ ಸೊಡ್ಡು ಏನೋ ಹಸಿರು ಸೊಡ್ಡು ಬಿದೋಗೈತೆ ಅಂದ್ಬಿಟ್ಟು ಯಾರೋ ಒಬ್ಬರು ಬಂದು ಅರ್ಜೆಂಟಲ್ಲಿ ನೀವು ಮನೆ ಇದು ನಿರ್ಮಿಸ್ಕೊಬೇಕಮ್ಮ, ಒಂದು ಸ್ವಲ್ಪ ಹಸಿರು ಸೊಡ್ಡು ಇತ್ತು. ಎಲ್ಲರೂ ಬಂದು ನಿಲ್ಲಿಸಿದ್ದಾರೆ. ನಾರಾಯಣ ಸ್ವಾಮಿ, ರಂಗಮ್ಮ, ನಾಗಪ್ಪ, ಶೀಣ, ಮಂಜು, ಪಿಡಿಗೋರು, ಶರ್ಮಿನ್ನ, ನಂಬರ್ ಬಾಬು ಎಲ್ಲರೂ ಸೇರಿ ಸುತ್ತಮುತ್ತ ಮನೆಗಳವರೆಲ್ಲ ಸೇರಿ ನನ್ನ ಮನೇನ ಮೋಲ್ಡ್ ಹಾಕಬಾರ್ದು ಅಂತ ನಿಲ್ಸೋರು. ದಾರಿಯಲ್ಲಿ ಇರೋ ಜಲ್ಲಿ ಕೂಡ ಎತ್ತಬಾರ್ದು, ನೀವೇನು ಕೆಲಸ ಮಾಡಬಾರ್ದು ಅಂತ ಕೂಲಿಯವ್ರನ್ನೆಲ್ಲ ತರ್ಮಿ ಹೊಡಿತಾರೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಏನು ಹೇಳಿದ್ರು ಅವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೀಟೇ ತಗೊಂತಾರೆ. ಖಾತೆ ನಂಬರ್ 59ರಲ್ಲಿ 50x40 ಚದರಡಿಗಳಿರುತ್ತೆ. ಅದರಂತೆ 1-2ರಲ್ಲಿ ಖಾತೆ ಕೊಟ್ಟಿರ್ತಾರೆ. ಅದರಂತೆ ತೆರಿಗೆ ಕಟ್ಟಿದ್ದಾರೆ, ಕಂದಾಯ ರೆಸಿಪ್ಟ್ ಇದೆ, ಮತ್ತು ಕರೆಂಟು ವಿದ್ಯುತ್ ಶಕ್ತಿ ತಗೊಳ್ಳೋಕ್ಕೆ NOC ಇದೆ. ಇಷ್ಟೆಲ್ಲ ದಾಖಲೆ ಇವರು ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಿಂದೀಚೆ ಆ ಮನೆ ಸೋರ್ತಿರೋದ್ರಿಂದ ಅದನ್ನು ಇದು ಮಾಡಬೇಕು, ಎಸ್ಟಿಮೇಟ್ ಚೇಂಜ್ ಮಾಡಬೇಕು ಅಂತೇಳಿ ಆ ಮನೇನ ಬೀಳಿಸ್ಬಿಟ್ಟು ಶೆಡ್ ಥರ ಮಾಡಿಕೊಂಡು ಮುಂದೆ ಕಾಂಪೌಂಡು 30% ನಿರ್ಮಿಸ್ಕೊಂಡಿದ್ದಾರೆ. ಆ ಕಾಂಪೌಂಡ್ ಸರಿಯಾಗಿ ಇವ್ರ ಮೇಲ್ಗಡೆ ಮೋಲ್ಡ್ ಹಾಕೋಬೇಕಾದ್ರೆ ಸ್ಥಳೀಯವಾಗಿ ವಿರೋಧ ಆಗುತ್ತೆ, ಊರಿನವ್ರ ವಿರೋಧ. ಆಗ ಪಂಚಾಯತಿಯಲ್ಲಿ ಏನು ಈ ಚೆಕ್ ಬಂದಿಗಳು ಮತ್ತು ಇವೆಲ್ಲ ಚೆಕ್ ಮಾಡಿದಾಗ